ಜಾನಕಿ ಸ್ವಾಮಿ. ಲಕ್ಷ್ಮಣ ಅಗ್ರಜ, ನೋಡಿದೆಯಾ ಈ ವನವು ಎಷ್ಟು ಮನೋಹರವಾಗಿರುವುದು? ಅಗ್ರಜ, ಮನಸ್ಸು ಒಪ್ಪಿದ ಸ್ಥಳವು ಅರಣ್ಯವೇ ಆಗಲಿ ಅರಮನೆ ಆಗಲಿ ಮನೋಹರವಾಗಿರುವುದು ಸ್ವಭಾವ ಸಿದ್ಧವಲ್ಲಿ ಅಗ್ರಜ. ಲಕ್ಷ್ಮಣ, ಅಲ್ಲಿ ನೋಡು, ಭೂಮಿಯಿಂದ ಅಂತರಿಕ್ಷದವರೆಗೂ ಚಂದ್ರಳು ಏಕಾಂತವಾಗಿರುವುದು. ಅಗ್ರಜ, ಅದು ನಮ್ಮ ಸೋದರಂತೆ ಕಾಣುವುದು. ಭರತನು ತನ್ನ ತಾಯಿನ ಪ್ರಯತ್ನವಾಗಿ ನಮ್ಮ ಮೇಲೆ ಯುದ್ಧಕ್ಕೆ ಬರಂತೆ ಕಾಣುವುದು ಅಗ್ರಜ. ಕಳೆಯೊಂದೊಳ ಚಿರುನ್ನ ಅಗ್ರಜ, ಕಳೆಯೊಂದೊಳ ಚಿರುನ್ನ ಕಳೆಯೊಂದೊಳ ಚಿರುನ್ನ ಕಳೆಯೊಂದೊಳ ಚಿರುನ್ನ ಬರದೊಳ ಮೀರಿದ ಗೋದದಲ್ಲಿ ಬರದೊಳ ಮೀರಿದ ಗೋದದಲ್ಲಿ ಕಳೆಯೊಂದೊಳ ಚಿರುನ್ನ ಕಳೆಯೊಂದೊಳ ಚಿರುನ್ನ ಅಗ್ರಜ. ನಾಮದೋನು ತರಬೇತಿಯಲ್ಲಿ ಚಿರತರೆ ತಂದಿಡುವೆ ಅಗ್ರಜ. ನಾಮದೋನು ತರಬೇತಿಯಲ್ಲಿ ಚಿರತರೆ ತಂದಿಡುವೆ ಕರೆಯೊಂದೊಳ ಚಿರುನ್ನ ಕರೆಯೊಂದೊಳ ಚಿರುನ್ನ ಅಗ್ರಜ. ಲಕ್ಷ್ಮಣ, ಮಾತೆ ಮಾತನ್ನು ಕೇಳುತ್ತಾ ಪಾದಗೀತರ ಪರಿಚಯಮ್ಮ. ಮಾತೆ ಮಾತನ್ನು ಕೇಳುತ್ತಾ ಪಾದಗೀತರ ಪರಿಚಯಮ್ಮ. ಭಟ್ಟನನ್ನು ಖಂಡಿಸುತ್ತ ರುಂಡವು ನಮ್ಮ ದಂಡಗಳು ಪರಮಂದಿದ್ರು ಕಡೆಯೊಂದರಳು ತಿರುನ ಕಡೆಯೊಂದರಳು ತಿರುನ ಅಗ್ರಜ. ಸೈನ್ಯ ಸಮೇತನಾಗಿ ಬರುತ್ತಿರುವ ಆ ಭರತನನ್ನು ಈಗಲೇ ಸಂಹರಿಸಿಬಿರು ನನ್ನ. ಲಕ್ಷ್ಮಣ, ಸ್ವಲ್ಪ ಸಮಾಧಾನವನ್ನು ಹೊಂದು. ಭರತನು ಅಂತಹ ಕೆಟ್ಟವನಲ್ಲ. ಭರತನು ಸಮೀಪಕ್ಕೆ ಬರಲಿ, ವಿಚಾರವನ್ನು ತಿಳಿಯೋಣ. ಅಗ್ರಜ, ಹಾಗೇ ಆಗಲಿ. ರಾಮ ಪರಂಧಾಮ ರಾಮ ದಶರಥ ರಾಮ ರಾಮ ಪರಂಧಾಮ ರಾಮ ದಶರಥ ರಾಮ ಬಾಸುರ ನಾಮ ಸದಾ ರಾಮ ನಾಮ ಬಾಸುರ ನಾಮ ಸದಾ ರಾಮ ನಾಮ ಬಾಸುರ ನಾಮ ಸದಾ ರಾಮ ನಾಮ ರಾಮ ಪರಮ ರಾಮ ಪರಮ ಪಾಪರಮ ಪಾವನ ರಾಮ ನಾಮ ರಾಮ ಪರಮ ರಾಮ ರಾಮ ಸೀತಾರಾಮ ಅಯೋಧ್ಯ ರಾಮ ರಾಮ ಸೀತಾರಾಮ ಅಯೋಧ್ಯ ರಾಮ ರಘುಕುಲ ಸೋಮ ಸದಾ ರಾಮ ನಾಮ ರಘುಕುಲ ಸೋಮ ಸದಾ ರಾಮ ನಾಮ ರಾಮ ಪರಮ ಪಾವನ ರಾಮ ನಾಮ ರಾಮ ಪರಮ ಶ್ರೀರಾಮಚಂದ್ರ ನಮ್ಮನ್ನು ಕಾಪಾಡು ಕಾಪಾಡು. ಭರತ ಶತ್ರುಘ್ನರೇ, ಹೇಳಿ ಹೇಳಿ, ನಿಮಗೆ ಶುಭ ಆಗಲಿ. ಅಣ್ಣ, ನೀವು ಲಕ್ಷ್ಮಣನನ್ನು ಕರೆದುಕೊಂಡು ಬಂದೇ ಇಲ್ಲ, ನಮ್ಮನ್ನು ಬಿಟ್ಟು ಬರಬಹುದೇ? ಹಾಗೆ ಬರಲು ಕಾರಣವೇನು? ನಾವು ಮಾಡಿದ ಅಪರಾಧವೇನು? ನಮ್ಮ ತಾಯಿಯು ಕ್ರೂರರಾದರೆ ನಾವೂ ಸಹ ಕ್ರೂರರಾದರೆ ಧರ್ಮಶಾಸ್ತ್ರ ಪ್ರಕಾರ ರಾಜ್ಯವು ಹಿರಿಯರಾದ ನಿಮಗೆ ಸೇರತಕ್ಕದ್ದು, ನಮಗೆ ಸೇರತಕ್ಕದ್ದಲ್ಲ. ನಮ್ಮ ತಂದೆಯವರು ನಮ್ಮ ತಾಯಿಯವರಿಗೆ ಕೊಟ್ಟ ಮಾತಿನ ಪ್ರಕಾರ ನಾನು ಮತ್ತು ಶತ್ರುಘ್ನ 14 ವರ್ಷ ಅರಣ್ಯ ವನವಾಸವನ್ನು ಸಂತೋಷದಿಂದ ಅನುಭವಿಸಿ ಬರುತ್ತವೆ. ನೀವು ಅದವರಿಗೆ ಚಿಂತಿಸದೆ ಪಟ್ಟಣಕ್ಕೆ ಹೋಗಿ ಪಟ್ಟಾಭಿಷಕ್ತರಾಗಿ ರಾಜ್ಯವನ್ನು ಆಡಬೇಕಾಗಿ ಬೇಡಿಕೊಳ್ಳುತ್ತೇವೆ ಅಣ್ಣ, ಬೇಡಿಕೊಳ್ಳುತ್ತೇವೆ. ಭರತ ಭರತ, ಇದೇನು ಹೀಗೆ ಹೇಳ್ತಿರುವೆ? ನಮ್ಮ ತಂದೆಯವರಾದ ಕೈಕಾದೇವಿಯವರು ತಂದೆಯವರಿಂದ ಅನುಜ್ಞೆಯನ್ನು ಪಡೆದಿದ್ದು ನಾನು ಅರಣ್ಯಕ್ಕೆ ಹೋಗಲಿ ಎಂದು. ನೀನು ಈ ರೀತಿ ದುಃಖದಲ್ಲಿರುವ ತಂದೆಯವರನ್ನು ಮಾತೆಯವರಾದ ಕೌಸಲ್ಯ, ಸುಮಿತ್ರ ಮತ್ತು ಕೈಕಾದೇವಿಯವರನ್ನು ಬಿಟ್ಟು ಬಂದಿರುವೆಯಲ್ಲ, ಇದು ನಿನಗೆ ಸಮ್ಮತವಲ್ಲ. ನೀನು ಈಗಲೂ ಪಟ್ಟಣಕ್ಕೆ ಹೋಗಿ ಪಟ್ಟಾಭಿಷಕ್ತರಾಗಿ ರಾಜ್ಯವನ್ನು ಆಳುತ್ತಾ ಇರು. ನಾನು 14 ವರ್ಷಗಳನ್ನು 14 ದಿನಗಳ ಪಾದಿಯಾಗಿ
ಅನುಭವಿಸಿ ಬರುವೆನು. ಆದವರೆಗೂ ತಂದೆಯವರನ್ನು ಸಮಾಧಾನಪಡಿಸಿ ಸುಖದಿಂದಿರು. ಅಣ್ಣ, ತಂದೆಯವರು ಎಲ್ಲಿರುವರಣ್ಣ? ಏನು 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 ಹೇಳ್ತೀಯ ಭರತ? ಅಣ್ಣ, ನೀವು ಅರಣ್ಯಕ್ಕೆ ಹೊರಡುತ್ತಲೇ ತಂದೆಯವರು ಮೃತರಾದ ಅಣ್ಣ, ಮೃತರಾದ. ಏನು ಏನು ತಂದೆಯವರು ಮೃತರಾದ? ಹೌದಣ್ಣ, ಮೃತರಾದ. ಪಿತನೆ ಹೃದಯ ಬಂದಿದೆ ಪಿತನಾಗದೆ ಮದಿಗೆಟ್ಟರೆ ನಾವು ಪಿತನೆ ಹೃದಯ ಬಂದಿದೆ ಪಿತನಾಗದೆ ಮದಿಗೆಟ್ಟರೆ ಪಿತನೆ ಹೃದಯ ಬಂದಿದೆ ತಂದೆ ತಂದೆ ಮದಿ ತೋರದೆ ಪಿತನೆ ನಿರಂತರ ಪಿತನೆ ಹೃದಯ ಬಂದಿದೆ ತಂದೆ ತಂದೆ ಪಿತನೆ ಹೃದಯ ತಂದೆ ತಂದೆಯೇ ಮುಂದೇನು ಗತಿ? ನಮ್ಮ ಮೇಲಿನ ವ್ಯಾಮೋಹದಿಂದ ಪ್ರಾಣವನ್ನು ತೊರೆದೆಯ. ಇನ್ನು ಮುಂದೆ ರಾಮ ಲಕ್ಷ್ಮಣ ಸೀತಾ ಎಂದು ಕರೆಯುವರು ಯಾರು? ಸೀತಾ ಲಕ್ಷ್ಮಣರೇ, ನಡೆದು ಹೋದದಕ್ಕೆ ಚಿಂತಿಸಿ ಫಲವಿಲ್ಲ. ಬಂದಿದ್ದೆಲ್ಲವನ್ನು ಅನುಭವಿಸಲೇಬೇಕಲ್ಲ. ಇನ್ನು ನೀವು ಪಟ್ಟಣಕ್ಕೆ ಹೊರಡಿರಿ. ಅಣ್ಣ, ನಿಮ್ಮ ಮಾತನ್ನು ಮೀರುವಾಗಿಲ್ಲ. ಅದುವರೆಗೆ ಈ ನಿಮ್ಮ ಪವಿತ್ರವಾದ ಪಾದವಿಕೆಗಳಾದನ್ನು ಕರುಣಿಸಿ ಇವುಗಳನ್ನು ನಿಮ್ಮ ಪ್ರತಿನಿಧಿಯನ್ನಾಗಿ ರಾಜ್ಯಭಾರವನ್ನು ಮಾಡುವೆವು. ಅಲ್ಲದೆ ನೀವು 14 ವರ್ಷ ಕಳೆದ ಮರುದಿನವೇ ಬಂದು ನಮಗೆ ದರ್ಶನವು ಕೊಡದಿದ್ದರೆ ನಿಮ್ಮ ಪಾದಸಾಕ್ಷಿಯಾಗಿ ನಾವು ಅಗ್ನಿ ಪ್ರವೇಶವನ್ನು ಮಾಡುವೆವಣ್ಣ. ಅಗ್ನಿ ಪ್ರವೇಶವನ್ನು ಮಾಡುವೆವು. ಬರ್ತಾ ಹಾಗೇ ಆಗಲಿ. ಸುಖದಿಂ ರಾಜ್ಯವನ್ನಾಳ್ಪೋದು ಭರತ 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 ಅಣ್ಣ, ಸುಖದಿಂ ರಾಜ್ಯವನ್ನಾಳ್ಬೋದು ಭರತ 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 ಅಣ್ಣ, ಸುಖದಿಂ ರಾಜ್ಯವನ್ನಾಳ್ಬೋದಯ್ಯ ಭರತ
ಭರತ ಭರತ ಭರತ ಭರತ ಭರತ ಅಣ್ಣ ಮಾತೆಯಾದ ಕೈಕಾದೇವಿಯಂ ಭರತ ನಮ್ಮ ಮಾತೆಯಾದ ಕೈಕಾದೇವಿಯಂ ಭರತ ನಮ್ಮ ಮಾತೆಯಾದ ಕೈಕಾದೇವಿಯಂ ಭರತ ಮದಿಂ ಪಾಲಿಪುದಯ್ಯ ಭರತ 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 ಅಣ್ಣ ನೆರೆ ವಿಕ್ರಮ ಪಾದುಕೆ ವರಧರ್ಮಕ್ಕೆ ಲೋಕಕ್ಕೆ ನಿರುತ 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 ನೆರೆ ವಿಕ್ರಮ ಪಾದುಕೆ ವರಧರ್ಮಕ್ಕೆ ಲೋಕಕ್ಕೆ ನಿರುತ ನೆರೆ ವಿಕ್ರಮ ಪಾದುಕೆ ವರಧರ್ಮಕ್ಕೆ ಲೋಕಕ್ಕೆ ನಿರುತ 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 ದುರಿತಾತ್ಮ ಹರಣ ಪಾದುಕೆ ಇವನ ದುರಿತಾತ್ಮ ಹರಣ ಪಾದುಕೆ ಇವನ ಸಿರದೋ ದರಿಪೆ ಒಲಿವೆ ನಲಿವೆ ಒಲಿವೆ ಪಾವನ ಪಾಪವೇ ಮೋಚನ ಭಜನ ಭವಯ ಬಂದ ಸೀತಾರಮಣ ಪಾವನ ಪಾಪವೇ ಮೋಚನ ಭಜನ ಭವಯ ಬಂಧನ ಸೀತಾರಮಣ ದೇವಾ ಸನ್ಮುಖ ಗುಣಮಣಿಹಾರ ದೇವಾ ಸನ್ಮುಖ ಗುಣಮಣಿಹಾರ ದೀನೋದ್ಧಾರ ಪಾಪ ವಿಹಾರ ದೀನೋದ್ಧಾರ ಪಾಪ ವಿಹಾರ ದೀನೋದ್ಧಾರ ಪಾಪ ವಿಹಾರ ಪಾವನ ಪಾಪ ವಿಮೋಚನ ಭಜನ ಭವಯ ಬಂಧನ ಸೀತಾರಮಣ 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 ಲಕ್ಷ್ಮಣ, ಅಗ್ರಜ ನಾವು ಇಲ್ಲಿಯೇ ಇರುವುದಾದರೆ ಪಟ್ಟಣದಿಂದ ಅನೇಕ ಜನರು ಹಾಗಾಗಿ ಬಂದು ಇದೇ ರೀತಿ ನಮಗೆ ತೊಂದರೆಯನ್ನು ಕೊಡುವರು. ಆದ್ದರಿಂದ ಅಲ್ಲಿ ಕಾಣುವ ಆಶ್ರಮಕ್ಕೆ ಹೋಗಿ ಋಷಿ ಸಮೂಹವನ್ನು ಸೇರಿ ನಮ್ಮ ವಾಸಕ್ಕೆ ತಕ್ಕಾದ ಸ್ಥಳವನ್ನು ವಿಚಾರಿಸಿ ಮುಂದೆ ಹೋಗೋಣ. ನಡಿ. ಹಾಗೆ ಆಗಲಿ ಅಗ್ರಜ. ಇಲ್ಲೇ ಹೊರಟ ಆ ಕಡೆ ತಿರುಗಿ ಹೋಗಂಗೆ ಆ ಕಡೆ ಈ ಕಡೆ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ
ಶಿವನಲ್ಲಿ ಶರಣಾಗಿರಲ್ಲ, ಶಿವನಲ್ಲಿ ಶರಣಾಗಿರಲ್ಲ, ನಿಮ್ಮ ಭವದ ಕೋಟಲೆಯಲ್ಲೂ ಪರಿಕರಿಸೋದಲ್ಲ, ಶಿವನಲ್ಲಿ ಶರಣಾಗಿರಲ್ಲ. ಹೂವಿನಲ್ಲಿ ಗಂಧ ಇರುವಂತೆ ಶಿವನ ಆವಾಸ ವಿಶ್ವದೊಳಗಂತೆ. ಹೂವಿನಲ್ಲಿ ಗಂಧ ಇರುವಂತೆ ಶಿವನ ಆವಾಸ ವಿಶ್ವದೊಳಗಂತೆ. ಎಲ್ಲ ಟಾವಿನಲ್ಲಿ ತುಂಬಿರುವ ಚಿಲ್ಮೆಯ ಭಾವಕ್ಕೆ ಸರಿಯಾಗಿ ಕಾಣಿಸುವನಂತೆ ಶಿವನಲ್ಲಿ ಶರಣಾಗಿರಲ್ಲ, ಶಿವನಲ್ಲಿ ಶರಣಾಗಿರಲ್ಲ, ಶಿವನಲ್ಲಿ ಶರಣಾಗಿರಲ್ಲ, ಶಿವನಲ್ಲಿ ಶರಣಾಗಿರಲ್ಲ. ಜೈ ಶಂಕರ ಸಾಂಬ ಶಿವ. ಮಹಾತ್ಮರೇ, ತಮಗೆ ನಮಸ್ಕರಿಸುವು. ರಾಮಚಂದ್ರ, ನಿಮಗೆ ಮಂಗಳವಾಗಲಿ. ರಾಮಚಂದ್ರ, ನಿಮ್ಮ ದರ್ಶನದಿಂದ ನಮ್ಮ ಋಷಿವರ್ಗವೆಲ್ಲವೂ ಪಾವನವಾಯಿತು, ಅಲ್ಲದೆ ತುಂಬಿದ ಹೂಗಳಿಂದ ಅರಳಿತು. ಸ್ವಾಮಿ, ನಾವು ವಾಸ ಮಾಡಲು ತಕ್ಕಾದ ಸ್ಥಳವನ್ನು ಅಪ್ಪಣೆ ಮಾಡಿಕೊಡಬೇಕಾಗಿ ಬೇಡಿಕೊಳ್ಳುವೆವು. ರಾಮಚಂದ್ರ, ಅದು ಅಲ್ಲಿ ಕಾಣುವ ದಂಡಕಾರಣ್ಯವು ನಿಮ್ಮ ಸ್ಥಾನಕ್ಕೆ ಯೋಗ್ಯವಾಗಿ ಇರುವುದು, ಅಲ್ಲದೆ ಪರಮೇಶ್ವರನು ನನಗೆ ಲಭಿಸಿರುವ ಈ ಕೋದಂಡವನ್ನು ತೆಗೆದುಕೋ. ಇಂದಿನಿಂದ ನಿನಗೆ ಕೋದಂಡಪಾಣಿ ಎಂಬ ಹೆಸರುಂಟಾಗಲಿ. ಅಮ್ಮ ಸೀತಾ, ನಿನಗೆ ದೇವಿ ಎಂಬ ನಾಮಜಯವಾಗಲಿ. ಲಕ್ಷ್ಮಣ, ನಿನಗೆ ಸೌಮಿತ್ರ ಎಂಬ ನಾಮಜಯವಾಗಲಿ. ಗುರುಗಳೇ, ಮಹಾಪ್ರಸಾದ. ನಾವು ನಿನ್ನ ಹೊರಡಲು ನಮಗೆ ಅಪ್ಪಣೆ ಕೊಡಬೇಕಾಗಿ ಬೇಡಿಕೊಳ್ಳುವೆವು. ಮಲ್ಲಿಗೆ ಜಾಜಿ ಬಳ್ಳಿಗಾಳೆಲ್ಲವೋ, ಮಲ್ಲೆ ಮಲ್ಲಿಗೆ ಜಾಜಿ ಬಳ್ಳಿಗಾಳೆಲ್ಲವೋ, ಮಲ್ಲೆ ಮಲ್ಲಿಗೆ ಜಾಜಿ ಬಳ್ಳಿಗಾಳೆಲ್ಲವೋ, ಮಲ್ಲೆ ಮಲ್ಲಿಗೆ ಜಾಜಿ ಬಳ್ಳಿಗಾಳೆಲ್ಲವೋ, ಎಲ್ಲ ಪುಷ್ಪವ ಚಲ್ಲಿದೆ ಮಾತಲ್ಲಿ, ಎಲ್ಲ ಪುಷ್ಪವ ಚಲ್ಲಿದೆ ಮಾತಲ್ಲಿ, ಎಲ್ಲಿ ನೋಡಲು ಶೋಭಿತ ಮಾತಲ್ಲಿ, ಎಲ್ಲಿ ನೋಡಲು ಶೋಭಿತ. ಜಾನಕಿ ಗುಂಪುಗಳು ಕೂಡಿ ಗಂಪಾನೆಗಳ ಪಾಡಿ. ಹೌದಾ ಲಕ್ಷ್ಮಣ? ಗುಂಪುಗಳು ಕೂಡಿ ಗಂಪಾನೆಗಳ ಪಾಡಿ. ಹೌದಾ ಲಕ್ಷ್ಮಣ? ಗುಂಪುಗಳು ಕೂಡಿ ಗಂಪಾನೆಗಳ ಪಾಡಿ, ಇಂಪಾದ ಧ್ವನಿ ಕೇಳಿದೆ ಮಕ್ಕಳಲ್ಲಿ, ಎಲ್ಲಿ ನೋಡಲು ಶೋಭಿತ ಮಕ್ಕಳಲ್ಲಿ, ಎಲ್ಲಿ ನೋಡಲು ಶೋಭಿತ. ಲಕ್ಷ್ಮಣ, ನಾಗರಾಜ, ಈ ವನವು ಎಷ್ಟು ಮನೋಹರವಾಗುವುದು ನೋಡಿದೆಯಾ? ನಾವು ಕೆಲವು ದಿವಸ ಇಲ್ಲೇ ವಾಸವಾಗಿದ್ದು ನಂತರ ಮುಂದಕ್ಕೆ ಪ್ರಯಾಣ ಮಾಡೋಣ. ಆದವರೆಗೂ ನಮ್ಮ ವಾಸಕ್ಕೆ ಒಂದು ಪರ್ಣಶಾಲೆಯನ್ನು ನಿರ್ಮಿಸು. ನಾಗರಾಜ, ತಮ್ಮ ಅಪ್ಪಣೆ ಆಗಲಿ.
ಲಕ್ಷ್ಮಣ, ಕೂಡಲೇ ಈ ಖಡ್ಗವನ್ನು ಸ್ವೀಕರಿಸು, ಕೂಡಲೇ ಆ ಪದವಿಗೆ ಪ್ರಯೋಗಿಸು. ಇದೇನು ಆಶ್ಚರ್ಯವು? ಯಾರೋ ಗಂಧರ್ವರು ಈ ಖಡ್ಗವನ್ನು ನನ್ನ ಕೈಗೆ ಕೊಟ್ಟು ಇಲ್ಲಿ ಕಾಣುವ ಪದಗೆ ಪ್ರಯೋಗಿಸು ಅಂತ ಹೇಳುತ್ತವರವರ. ಇರಲಿ, ಅವರ ಮಾತಿನಿಂದ ಪ್ರಯೋಗಿಸುವೆನು. ಶಿವ ಶಿವ, ಇದೇನು ಆಶ್ಚರ್ಯವು? ಈ ಖಡ್ಗವು ರಕ್ತಮಯವಾಗಿರುವುದಲ್ಲ. ಇದನ್ನು ನೋಡಿದರೆ ಮುಂದೇನಾಗುವುದು ಕಾಣಲ್ಲ. ಲಕ್ಷ್ಮಣ, ನೀನು ಚಿಂತಿಸಬೇಡ. ಇವನು ಶೂರ್ಪನಖಿ ಎಂಬ ರಾಕ್ಷಸಿ ಮಗನು. ಇವನು ಸಹ ರಾಕ್ಷಸನ ಹೊರತು ಮತ್ತೆ ಬೇರೆ ಇಲ್ಲ. ಗಂಧರ್ವರು ಏನು ತಪ್ಪಣೆ ಅಂತ ಹೇಳಲಿ. ಶ್ರೀರಾಮನಿಗೆ ಹೊರಡು.